ವಾಲ್ಮೀಕಿ ತರ ಆಗ್ಲಿಕ್ಕಿಲ್ಲ ತಾನೆ. ನಾಗೇಂದ್ರ ಮತ್ತು ದದ್ದಲ್ ಸೇಫ್. ಈಗ ನಾಗೇಂದ್ರ ಮತ್ತು ದದ್ದಲ್ ಚಾರ್ಜ್ ಶೀಟ್ ಯಾರು ಭ್ರಷ್ಟರು ಅವ್ರು ಜೈಲ್ಗೆ ಹೋಗ್ತಾರೆ. ಈವನ್ ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಲೋಕಾಯುಕ್ತ ಈಗ ಮೋದಿ ಅವರು ಅವ್ರನ್ನ ರಾಜೀನಾಮೆ ತಗೊಂತಾರ, ಅದು ನಾವು ನೋಡ್ತಾ ಇದ್ದೀವಿ. ಇವತ್ತು ಕುಮಾರಸ್ವಾಮಿ ಅವರು ಒಂದು ಪಾಯಿಂಟ್ ಹೇಳಿದ್ರು. 2013ರಲ್ಲಿ ಬಿಜೆಪಿ ಅಂದ್ರೆ ಯಾರು ಯಡಿಯೂರಪ್ಪನವರು KJP ಮಾಡಿದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು, ಇಲ್ಲ ಅಂತಂದ್ರೆ ಬರ್ತಾ ಇರಲಿಲ್ಲ ಅಂತ ಹೇಳಿ ಈ ಹೇಳಿಕೆಯನ್ನು ಕೊಡೋ ಮುಖಾಂತರ ಅದು ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಯಾಕಂದರೆ ಕಾಂಗ್ರೆಸ್ ಅವರು ನಮ್ಮ ಪ್ರಯತ್ನದಿಂದ ಬಂದಿದ್ದು ಅಂತೇಳಿ. ಯಾಕಂದರೆ ಆ ಟೈಮಲ್ಲಿ ನಾವು ಕೂಡ ನೋಡಿದ್ವಿ 10% ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ನಾಯಕ ಬಂಗಾರಪ್ಪ ಹೊರತುಪಡಿಸಿ 7.2%, 10% ಪಕ್ಷ ಸೀಟ್ ಕಡಿಮೆ ಇರ್ಬೋದು, 10% ಗಳಿಸಿದ ಕಾರಣಕ್ಕಾಗಿ ಬಂತು. ಆ ವಿಚಾರ ಕೂಡ ಪ್ರಸ್ತಾಪ ಆಯಿತು. ಅಂದರೆ ಅವರು ನಾಯಕರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಒಂದು ಮಾಡಿದರು. 2023ರಲ್ಲಿ ಹಂಗೆ ಆಯ್ತಾ? 2023ರಲ್ಲೂ JDS ಇನ್ನೂ ನೆಲಕ್ಕೆ ಬಿದ್ದೋಯ್ತಲ್ಲ. ಇವಾಗ ಯಾವ ಇವರಿಬ್ಬರು ಹೋರಾಟ ಇತ್ತು, ಈಗ ನಮ್ಮ ರಾಜಗೌಡರು ಗಾದೆಗಳು ಹೇಳ್ತಾರೆ, ಆ ತರ ಗಾದೆಯಲ್ಲಿ ಇದು ಒಂದು ಗಾದೆ. ನೀವೀಗ ಹೇಳೋ ಪ್ರಕಾರ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟ ಟಿ.ಜೆ. ಅಬ್ರಾಮ್ 2 ಪಾಯಿಂಟ್ ಹೇಳ್ತಾರೆ. ಒಂದು, ಅಲ್ಲಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳನ್ನು ಮಾತ್ರ ಅವರು ಪ್ರಮುಖವಾಗಿ ಪಾಯಿಂಟ್ ಔಟ್ ಮಾಡೋದು ಸರ್. ನಾನು ಅದನ್ನು ನೋಡಿದ್ದೀನಿ. ಅವ್ರು ಹೇಳ್ತಾರೆ ಇವರು ಅದನ್ನು ವಸತಿ ಭೂಮಿಯನ್ನು ಕೃಷಿ ಭೂಮಿ ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ. ಅವ್ರ ವಸತಿ ಭೂಮಿಯನ್ನ ನೀವು ಕೃಷಿ ಭೂಮಿ ಅಲ್ಲೇ ಅವರ ಪಾಯಿಂಟ್ ಅದೊಂದೇ, ವಸತಿ ಭೂಮಿಯನ್ನು ಕೃಷಿ ಭೂಮಿ ಅಂತೇಳಿ. ಸ್ನೇಹಮಯಿ ಕೃಷ್ಣ ಅವರ ಪಾಯಿಂಟ್ ಅದಲ್ಲ. ಸ್ನೇಹಮಯಿ ಕೃಷ್ಣ ಅವರು ಹೇಳೋದು ಆ ಜಾಗವೇ ನೀವು ತಗೊಂಡಿದ್ದೀರಲ್ವಾ, ಅದು ತಗೊಂಡ ರೀತಿಯೇ ತಪ್ಪು ಅಂತೇಳಿ. ಬಟ್ ಟಿ.ಜೆ. ಅಬ್ರಾಮ್ ಹತ್ರ ನಾನು ಕೇಳಿದೆ, ಅದು ದಲಿತ ಭೂಮಿ ಇರಬಹುದು, ಆದ್ರೆ ಸರ್ಕಾರ ಏನು ಅಲಾಟ್ ಆಗಿ ಅಂದ್ರೆ ಇದಾಗಿ ಬಂದಿರೋದು ತಗೊಂಡಿರೋದು ಅಂತೇಳಿ. ನಿಮ್ಮ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಪ್ರಕಾರ ಸಿದ್ದರಾಮಯ್ಯನವರು ಇದರಲ್ಲಿ ಎಷ್ಟು ತಪ್ಪಿತಸ್ಥರು? ಈಗ ಸಿದ್ದರಾಮಯ್ಯನವ್ರಿಗಿಂತ ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಇದನ್ನ ಅಲಾಟ್ಮೆಂಟ್ ಮಾಡಿರೋ ಸೈಟ್ಗಳನ್ನ ಯಾವ ಸರ್ಕಾರದಲ್ಲಿ BJP ಟರ್ಮಲ್ಲಿ ಮಾಡಿದ್ದಾರೆ, ಇದನ್ನು ನಾವು ಕನ್ಸಿಡರೇಷನ್ ತಗೋಬೇಕು. ಇದನ್ನ ಯಾಕೆ ಬಿಡ್ತಾ ಇದ್ದಾರೆ ಆ ಟೈಮಲ್ಲಿ? ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ತಾಳೆ. ನೀವು ಮಾತಾಡಿದಾಗ ನಾವು ಸುಮ್ಮನೆ ಅಲರ್ಟ್ ಆಗಿರೋದು ಯಾವ ಟೈಮಲ್ಲಿ? ಬಿಜೆಪಿ ಟೈಮಲ್ಲಿ ಅಲರ್ಟ್ ಮಾಡಿರೋದು. ನೀವು ಏನ್ ಮಾಡ್ತಾ ಇದ್ರಿ ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರಿ ನೀವುಗಳು? ಅಪೋಸಿಷನ್ ಲೀಡರ್ನ ಬಾಯಿ ಮುಚ್ಚಕ್ಕೆ ನೀವು ಅಲರ್ಟ್ ಮಾಡ್ಕೊಟ್ರ? ನೀವು ಅವತ್ತು ಅಪೋಸಿಷನ್ ಲೀಡರ್ನ ಬಾಯಿ ಮುಚ್ಚೋದಿಕ್ಕೆ ಅಲರ್ಟ್ ಮಾಡ್ಕೊಟ್ರ? ಇದು ಕಂಪ್ಲೀಟ್ ಆಗಿದೆ. ನಾನ್ ಮಾತಾಡ್ಬೇಕು ಸಿದ್ದರಾಮಯ್ಯನವರು ನ್ಯಾಯಯುತವಾಗಿ ಸೈಟ್ ತಗೊಂಡಿದ್ದಾರೆ. ನೀವೇ ಬ್ರೈಬ್ ಮಾಡಿರೋದು ಅವತ್ತು ಬಿಜೆಪಿ ಅವರು. ನೀವು ಬ್ರೈಬ್ ಮಾಡಿ ಇವತ್ತು ಬ್ರೈಬ್ ಇಸ್ಕೊಂಡಿರೋರ್ನ ನೀವು ಬ್ರೈಬ್ ತಗೊಂಡಿದ್ದಾರೆ, ಇವತ್ತು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಟೈಮಲ್ಲಿ ಅಲಾಟ್ಮೆಂಟ್ ಮಾಡಿದ್ದೀರಾ. ಆಮೇಲೆ ನೀವು ಯಾವುದೇ ಒಂದ್ ನಿಮಿಷ ಮಾತಾಡಿ. ನೀವು ಇದುವರೆಗೆ ಎಲ್ಲೆಲ್ಲಿ ರಾಜ್ಯಗಳ ಸರ್ಕಾರಗಳನ್ನ ಡಿಸ್ಟೆಬಿಲೈಸ್ ಮಾಡಕ್ ಹೋಗಿದ್ದೀರಾ? ನೀವು ರಾಜ್ಯಪಾಲರುಗಳ ಕೆಲಸ ಏನು? ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಬಿ.ವಿ. ನಾಗರತ್ನ ಹೇಳ್ತಾರೆ ರಾಜ್ಯಪಾಲರುಗಳು ರಾಜ್ಯಪಾಲರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಅವರು ರಾಜ್ಯಪಾಲರ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸುಪ್ರೀಂ ಕೋರ್ಟ್ ಲೆವೆಲ್ ಬರ್ತಾ ಇದ್ದಾರೆ. ಅಂದ್ರೆ ಎಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಪವರ್ನ. ಬ್ಯಾಕ್ ಡೋರ್ ಅಲ್ಲಿ ನೀವು ಸರ್ಕಾರಗಳನ್ನ ಹಿಡಿಯಕ್ಕೆ ಪ್ರಯತ್ನ ಪಡ್ತೀರಾ. ಬ್ಯಾಕ್ ಡೋರ್ ಅಲ್ಲಿ, ಫ್ರಂಟ್ ಡೋರ್ ಅಲ್ಲಿ ಎಲೆಕ್ಷನ್ ವಿನ್ ಮಾಡೋದಕ್ಕೆ ಆಗಲ್ಲ. ಹಿಮಾಚಲ ಪ್ರದೇಶದಲ್ಲಿ
MLA ಖರೀದಿ ಮಾಡಿ ಸೋತಿ ಸುಣ್ಣಾಗಿ ಅಲ್ಲ ಸರ್, ಇವತ್ತು ಯಡಿಯೂರಪ್ಪ- ಕರ್ನಾಟಕದಲ್ಲಿ ನೀವು ಅಲ್ಲ, ಅಲ್ಲ, ಅಲ್ಲ. ಈ ವ್ಯವಸ್ಥೆ ಒಂದ್ ನಿಮಿಷ, ಮಾಡಿದ್ದೀರಾ. ಒಂದ್ ನಿಮಿಷ. ದೆಹಲಿಯಲ್ಲಿ ಬಂದೆ, 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 ಮನೀಶ್ ಬಂದೆ, ಬಂದೆ. ಸಿಸೋಡಿಯಾ ಅವ್ರ ಬಗ್ಗೆ ಶೆಟ್ರೆ, ಸುಪ್ರೀಂ ಕೋರ್ಟ್ ಏನ್ ಶೆಟ್ರೆ, ಹೇಳ್ತು? ಶೆಟ್ರೆ, ಬಂದೆ, ಬಂದೆ. ಮನೀಶ್ ಸಿಸೋಡಿಯಾ ಬಗ್ಗೆ ಅಂದ್ರೆ- ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಅಂದ್ರೆ- ಒಂದೇ ಒಂದು ಅಂದ್ರೆ- ಟ್ರಯಲ್ ಅಂದ್ರೆ- ಇದೆ, ನೀವು ಅಂದ್ರೆ- ವ್ಯಕ್ತಿಗಳನ್ನ ಜೈಲಲ್ಲಿ ಕೂಡ ಹಾಕ್ತೀರಾ. ಆಯ್ತು, ಅಂತ ದಿನೇಶ್ ಅವರೇ, ಹೀನಾಯ ಕೆಲ್ಸಕ್ಕೆ ದಿನೇಶ್ ಅವರೇ, ನೀವು ಶೆಟ್ರೆ, BJP ಅದಕ್ಕೆ ಒಂದ್ ನಿಮಿಷ, ಮನೀಶ್ ದಿನೇಶ್ ಅವರೇ, ಸಿಸೋಡಿಯಾ ಬಗ್ಗೆ ದಿನೇಶ್ ಅವರೇ, ಮಾತಾಡ್ತೀರಾ ದಿನೇಶ್ ಅವರೇ, ಒಂದ್ ನಿಮಿಷ, ಬಂದೆ, 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 ಬಂದೆ. ಎಕ್ಸಾಂಪಲ್ ಕೊಡ್ತಾ ಇರೋದು. ಕರ್ನಾಟಕದ ಒಳಗೆ ಒಂದು- ಹಾಕದ ನಿಮ್ಮ ವೃತ್ತಿ. ದಿನೇಶ್ ಅವರೇ, ಏನಾದ್ರು ಮಾಡಿ ದಿನೇಶ್ ಅವರೇ, ಹುಲಿನ ಬೋನ್ಗೆ ಹಾಕ್ಬೇಕು, ದಿನೇಶ್ ಅವರೇ, ಕುರಿಗಳು ದೇಶ ಆಳ್ಬೇಕು. ಓಕೆ, ದಿನೇಶ್ ಅವರೇ, ಇದು ನಿಮ್ಮ ವ್ಯಕ್ತಿ, ಇದು ಓಕೆ, ಬಂದೆ, 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 ಬಂದೆ. ಬಿಜೆಪಿದು. ಬಂದೆ, ತಾಯಿ, ಯಾರು ಬಂದೆ. ಬಲಿಷ್ಠರಿದ್ದಾರೆ ಅವ್ರನ್ನ ಹಿಡಿದು ಒಳಗಡೆ ಹಾಕ್ಬೇಕು. ನೀವುಗಳು ದೇಶ ಆಳ್ಬೇಕು. ಓಕೆ. ಇದೇ ನಿಮ್ಮ ಮುಖ್ಯ ಓಕೆ. ಉದ್ದೇಶ ಅಷ್ಟೇ ಓಕೆ, ನಿಮ್ದು. ಈಗ ಒಂದು ಉತ್ತರ ಬಿಜೆಪಿ ಕೊಡಿ. ಅವರೆಲ್ಲ ಸೇರಿಂಗ್ ಮಾಡಿದ್ರು. ಅಲ್ಲ, ಒಂದ್ second ಒಂದ್ ನಿಮಿಷ, ಅವ್ರಿಗೆ ಒಂದ್ ನಿಮಿಷ. ಹಂಸರಾಜ್ ಭಾರದ್ವಾಜ್ ಅದೇ ಮಾಡಿದ್ದ ಅವತ್ತು 2011ರಲ್ಲಿ 2011 ಹಂಸರಾಜ್ ಭಾರದ್ವಾಜ್ ಅದೇ ಲೋಕಾಯುಕ್ತ ದೂರ ಆಗಿತ್ತು ಮಾಡಿದ್ದ. already. ಲೋಕಾಯುಕ್ತದಲ್ಲಿ ಕೇಸ್ ಅಲ್ಲ, ನಡೀತಾ ಅದು ಇತ್ತು. ಅವರಿಗೆ ಸರಿ ಇದೆ. ಲೋಕಾಯುಕ್ತದಲ್ಲಿ ಕೇಸ್ಗಳು ರಿಜಿಸ್ಟರ್ ಆಗಿತ್ತು. ಲೋಕಾಯುಕ್ತದಲ್ಲಿ ತನಿಖೆಗಳು ನಡೀತಾ ಇತ್ತು. ತನಿಖೆಗಳಿಗೆ ಇವರು ಮುಖ್ಯಮಂತ್ರಿ ಆಗಿ ನಮ್ಗೆ ಸಹಕಾರ ಕೊಡಲ್ಲ, ಪ್ರಾಸಿಕ್ಯೂಷನ್ ಅನುಮತಿ ಕೊಡಿತ ಅವಾಗ ಬರ್ತದ್ದು. ಇವಾಗ ಯಾವಾಗ ಲೋಕಾಯುಕ್ತದಲ್ಲಿದೆ? ಇವಾಗ ಯಾವ FIR ಆಗಿದೆ? ಇವಾಗ ಯಾವ ಕೇಸ್ ಇದೆ? ಇವಾಗ ಯಾವ ಕೇಸ್ ಇದೆ? ಒಂದು ಸುಳ್ಳು ತನಿಖೆಗೆ ಬಿಜೆಪಿ ದ್ವೇಷದಿಂದ, ಅಸೂಯೆಯಿಂದ ಪಿತೂರಿ ಮಾಡಿ ಬಿಜೆಪಿ ಜೆಡಿಎಸ್ ಸಂಚು ಸಮಾಜವಾದಿ ಉತ್ತರ ಕೊಟ್ಟಿದ್ದೀವಿ. ಉತ್ತರ ಕೊಟ್ಟಿದ್ದೀವಿ. ನಿಮ್ಮ ಅಸೂಯೆಗೆ, ನಿಮ್ಮ ದ್ವೇಷಕ್ಕೆ, ನಿಮ್ಮ ಅಸೂಯೆಗೆ ಗುಂಪು ಗುಂಪುಗಾರಿಕೆ ಮಾಡ್ತಾರೋ ನಾವು ಇಡೀ ಕಾಂಗ್ರೆಸ್ ಪಕ್ಷ ಅವ್ರ ಪರವಾಗಿದೆ. ಕರ್ನಾಟಕ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾವು ಎದ್ದೋಗ್ಬೇಕಾಗುತ್ತೆ. ನೀವೇ ಒಬ್ಬರೇ ಮಾತಾಡಿ. ಈ ಸರ್ಕಾರ ಭ್ರಷ್ಟ ಸರ್ಕಾರ, ಈ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ, ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ಈ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆ ಇದೆ. 2 ಲಕ್ಷ ಸ್ಟೂಡೆಂಟ್ಗಳು ನೀಟ್ಗಳ ಬಗ್ಗೆ ಆಗಿತ್ತು, ರೈತರ ಬಗ್ಗೆ ಕಾಳಜಿ ಇಲ್ಲ. 1400 ಆತ್ಮಹತ್ಯೆ ಆಗಿದೆ ರೈತರು. ಇವಾಗ ಅಲ್ಲ ನೋಡಿ, 2 ಲಕ್ಷ ಸ್ಟೂಡೆಂಟ್ಗಳ ಬಗ್ಗೆ ನೀಟ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿಲ್ಲ. ಈ 14 ತಿಂಗಳಲ್ಲಿ ನಾವು ಕೇಳುವ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ತತ್ತರಿಸ್ತಾ ಇದ್ದೀರಾ. ಬಾಯಿ ಬಂದಂಗೆ ಮಾತಾಡ್ಬೇಡಿ ನೀವು. ಈಗ ಯಡಿಯೂರಪ್ಪನವರ ವಿಚಾರ ಬೇರೆನೆ ನಾವು ಚರ್ಚೆ ಮಾಡಿದ್ವಿ. ಈಗ ಇದು ಇಲ್ಲಿ ತನಕ ಬಂದು ನಿಂತಿದೆ. ಸಮಾವೇಶ ಆಯಿತು, ಪಾದಯಾತ್ರೆ ಆಯಿತು, ಮತ್ತೊಂದಾಯಿತು. ಈಗ 13ನೇ ತಾರೀಕು, ಒಂದು ಆಗಸ್ಟ್ ನಾಳಿದ್ದು 13ನೇ ತಾರೀಕು ಜನಪ್ರತಿನಿಧಿಗಳ ಕಾಯ್ದೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವ್ರದ್ದೊಂದು ಕೇಸು ಅದು ಮುಂದಿನ ಭಾಗದಲ್ಲಿ ಹೋಗುತ್ತೆ. TJ ಅಬ್ರಾಮ್, ನನ್ನ ಅಭಿಪ್ರಾಯ ಪ್ರಕಾರ TJ ಅಬ್ರಾಮ್ ಅಂತ ಏನೋ ಸ್ಟ್ರಾಂಗ್ ಆದಂಗೆ ಕಾಣ್ತಾ ಇಲ್ಲ. ಅಂದರೆ ಇದರಲ್ಲಿ ಎಲ್ಲಿ ಬಂದಿಲ್ಲತ್ತೆ ಈಗ. ಈಗ ಒಬ್ಬ ಪತ್ರಕರ್ತನಾಗಿ ಕೇಳ್ತಿರೋದು, ಎಲ್ಲರಿಗೂ ಕುತೂಹಲ ಇರುವಂಥದ್ದು ಯಡಿಯೂರಪ್ಪ ಆದಾಗೆ ಅರೆಸ್ಟ್ ಆಗ್ತಾರಾ, ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ, ಅರೆಸ್ಟ್ ಹೈಕಮಾಂಡ್ ಅವಕಾಶ ಕೊಟ್ಟ ಕಾರಣಕ್ಕಾಗಿ, ಬಲವಾಗಿ ನಿಂತ ಕಾರಣಕ್ಕಾಗಿ, ಒಂದು ವೇಳೆ ಕೋರ್ಟ್ನಿಂದ ನೋಟಿಸ್ ಬಂದರೂ ಕೂಡ ಕೇಜ್ರಿವಾಲ್ ತರನೇ ಆಗುತ್ತೆ. ಇದು ಹೆಂಗಾಗುತ್ತೆ ಅಂತ ಇಲ್ಲ, ಇಟ್ ಇಸ್ ಟೂ ಅರ್ಲಿ ಟು ಸೇ ದಟ್. ಓಕೆ, ಈಗ ನಮ್ಮ ಮುಂದಿರೋದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಂತ. ಓಕೆ, ಆಯ್ತು. ಕೊಡೋದಿಲ್ಲ ಅಂತಂದ್ರೆ ಮುಗ್ದೋದು. ಕೊಟ್ರೆ ಕೇಸ್ ಬುಕ್ ಮಾಡ್ಕೋತಾರೆ, ಎಂಕ್ವೈರಿ ಮಾಡ್ತಾರೆ, ಎಂಕ್ವೈರಿ ಆದ್ಮೇಲೆ ಚಾರ್ಜ್ ಶೀಟ್ ಹೋಗ್ತಾರೆ. ಅದು ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಕೋರ್ಟಿಗೆ ಹೋಗಿ ಸ್ಟೇ ತಗೋಬಹುದು. ಓಕೆ, ಅವ್ರು ಸ್ಯಾಂಕ್ಷನ್ ಅಲ್ಲ. ಈಗ ಯಡಿಯೂರಪ್ಪನವರು ಕೂಡ ಹಂಗೆ ಹೋಗಿದ್ದು, ಸಿಗ್ಲಿಲ್ಲ, ಅವ್ರನ್ನ ಅಲ್ಲಿಂದ ಅರೆಸ್ಟ್ ಮಾಡಿದ್ರು. ಅದು ಕೇಸ್ ಅಲ್ವಲ್ಲ ಇದು. ಇಲ್ಲ, ಯಡಿಯೂರಪ್ಪ ಅವರ ಪ್ರಕರಣ ಇದಕ್ಕೆ ಕಂಪೇರ್ ಮಾಡುವಂತ ಪ್ರಕರಣ ಅಲ್ಲ. ಸೆಕೆಂಡ್ ಹೇಳಿ, ಏನಾಗುತ್ತೆ ಇದು? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇದ್ದಿದ್ದೆ ಮೊದಲನೇ ತಪ್ಪು. ಪಾಪ ಇವರು ಆಚೆ ಇದ್ಕೊಂಡು ಈ ಒಳಗಡೆ ಒಂದು ಗೇಮ್ ಮಾಡಿ ಇವರೇ ತಂಡದ MLAಗಳನ್ನೆಲ್ಲ ಗುಂಪಾಕಿ ಅಲ್ಲಲ್ಲ, ಇವ್ರು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಲ್ಲ ನಾಳೆ ಜೈಲ್ಗೆ ಹೋಗೋ ಪ್ರಸಂಗ ಕ್ರಿಯೇಟ್ ಆಗುತ್ತೆ. ಒಂದು
ವಾಲ್ಮೀಕಿ ಹಗರಣದಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಸರ್, ಮೂಡಾದಲ್ಲಾಗಿರ್ಬೋದು ದದ್ದಲೆ, ದದ್ದಲ್ ಅವ್ರದ್ದೇ, ದದ್ದಲ್ ಸರ್, ಅಂದ್ರು ಇರಿ ಸರ್, ನಾಗೇಂದ್ರನ್ ಯಾಕ್ ಸರ್? ಆಗಿಲ್ಲ ಸರ್. ಸರ್, ದದ್ದಲ್ ಅಂಡ್ ನಾಗೇಂದ್ರನ್ ಚಾರ್ಜ್ ಶೀಟ್ ಆಗಿಲ್ಲ. ನೀವು ಅಲ್ಲ, CM ಇವ್ರು ಮಾಡಿಲ್ಲ ಬರ್ತೀರಿ. ಅಂದ್ರೂ ಇಡಿ CM ಬರ್ತಾ ಇದೆಯಲ್ಲ. ಬರ್ತೀರಿ. ಇಡಿ ಬರ್ತಾ ಇದೆಯಲ್ಲ. ವೀಕ್ಷಕರೇ, ಇದು ಇವತ್ತಿನ ಬಿಗ್ ಡಿಬೇಟ್. ಇದು ಇವತ್ತಿನ ಬಿಗ್ ಡಿಬೇಟ್. ಒಂದು ಕಡೆ ಸಿದ್ದರಾಮಯ್ಯನವರಿಗೆ ತೊಂದರೆ ಉಂಟು ಅಂತ, ಮತ್ತೊಂದು ಕಡೆ ತೊಂದರೆ ಇಲ್ಲ ಅಂತ. ಯಡಿಯೂರಪ್ಪನವ್ರ ವಿಚಾರಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಇದರ ನಡುವೆ ಒಂದು ಹೇಳ್ತೀನಿ, ದ್ವೇಷದ ರಾಜಕೀಯ ಶುರು ಆಗ್ತಾ ಇದೆ. ಒಂದು ಕಡೆ ಹೈಕೋರ್ಟ್ನಲ್ಲಿ ಏನು ಸ್ಟೇ ಕೊಟ್ಟಿದ್ರು ಪೋಕ್ಸೋ ಕಾಯ್ದೆಗೆ ವೆಕೇಟ್ ಮಾಡಿಸೋದಕ್ಕೆ ಇವತ್ತು ಹೇಳ್ತಾ ಇದ್ದಾರೆ, ಗೃಹ ಸಚಿವರು ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ವೆಕೇಟ್ ಮಾಡಿಸ್ತೀವಿ. ಇದರ ಅರ್ಥ ಏನಪ್ಪ ಅಂತಂದರೆ, ನೀನೇನಾದರೂ ನನ್ನನ್ನು ಮುಟ್ಟಿದರೆ ನಾನು ನಿಮ್ಮನ್ನು ಮುಟ್ತೇನೆ, ಅಲ್ಲಿ ತನಕ ಬಂದು ನಿಂತಿದೆ. ಇವತ್ತಿನ ಮಹಾಭಾರತ ವಿಶೇಷ ಡಿಬೇಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.